ಆತ್ಮೀಯರೇ, ಈಗ ನಾವು ಸಂಭ್ರಮ ಶನಿವಾರದಲ್ಲಿ ಪ್ರತಿ ತಿಂಗಳು 3ನೇ ವಾರ ಯಾವ ಕಾರ್ಯಕ್ರಮ ಯಾವ್ಯಾವ ತಿಂಗಳು ಮಾಡಬೇಕು ಅನ್ನೋದನ್ನು ನೋಡೋಣ. ಆನಂತರ ನಿರಂತರ ಅಟೆಂಡೆನ್ಸ್ ಬಗ್ಗೆ, ಆಮೇಲೆ ಶಾಲಾ ಸಮಯದ ಬಗ್ಗೆ, ನಂತರ ಇನ್ನೂ ಅನೇಕ ಮಾಹಿತಿಗಳನ್ನು ಇಲ್ಲಿ ಚಿಕ್ಕದಾಗಿ ನೀವು ಈಗ ತಿಳ್ಕೊಳ್ತೀರಾ. ಈಗ ಅದಕ್ಕೆ ಮುಂಚೆ ಈಗ ಮುಂಬರುವಂತಹ ಏನು ಶನಿವಾರ ಆಗಸ್ಟ್ 2026 3ನೇ ಶನಿವಾರ ಸಂಭ್ರಮ ಶನಿವಾರದ ಕಾರ್ಯಕ್ರಮದ ಅಂಗವಾಗಿ ನಾವು ಮಾಧ್ಯಮ ಮತ್ತು ಅಂತರ್ಜಾಲದ ಬಳಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತೀವಿ. ಈ ಬಗ್ಗೆ 3 ಆಕ್ಟಿವಿಟಿಯನ್ನು ನಾವು ಯಾವ ರೀತಿಯಾಗಿ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಇವಾಗ ನಾನು ಇಲ್ಲಿ ಮುಂದೆ ತಿಳಿಸ್ತೀನಿ. ಆತ್ಮೀಯ ವೀಕ್ಷಕರೇ, ನಾವು ಸಂಭ್ರಮ ಶನಿವಾರ ಈ ಬಗ್ಗೆ ಕುರಿತಾಗಿ ಬ್ಯಾಗ್ಲೆಸ್ ಡೇ ಅಂತ ಆಚರಣೆ ಮಾಡ್ತೀವಲ್ಲ, ಅದಕ್ಕೆ ಈಗ ಆಗಸ್ಟ್ ತಿಂಗಳು 3ನೇ ಶನಿವಾರ ಸಂಭ್ರಮ ಶನಿವಾರನ ಆಚರಣೆ ಮಾಡಬೇಕಾಗಿದೆ. ಅಲ್ಲಿ ಏನು ವಿಷಯ, ಅದರ ಬಗ್ಗೆ ಏನೇನು ಚಟುವಟಿಕೆಗಳನ್ನು ನಾವು ಮಾಡಿಸ್ಬೋದು ಅನ್ನೋದನ್ನು ಈಗ ನೀವು ತಿಳ್ಕೊತೀರಾ. ಅದು ಆನಂತರ ಇನ್ನೂ ಮುಂದಿನ ಹಲವಾರು ವಿಷಯಗಳ ಬಗ್ಗೆ ಇದಾದ ನಂತರ ತಿಳಿಸ್ತೀನಿ. ಈಗ ನೋಡೋಣ ಬನ್ನಿ. ಶಾಲಾ ವಿದ್ಯಾರ್ಥಿಗಳಲ್ಲಿ ಮಾಧ್ಯಮ ಮತ್ತು ಅಂತರ್ಜಾಲ, ಮೀಡಿಯಾ, ಇಂಟರ್ನೆಟ್ ಜವಾಬ್ದಾರಿಯುತವಾದ ಬಳಕೆಯನ್ನು ಜಾಗೃತಿಗೊಳಿಸಲು ಶಾಲೆಯಲ್ಲಿ ಮಾಡಿಸಬಹುದಾದಂಥ 3 ಪ್ರಮುಖ ಮತ್ತು ಆಕರ್ಷಕವಾದ ಚಟುವಟಿಕೆಗಳು ಇಲ್ಲಿವೆ. ಇವುಗಳನ್ನು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗುವಂತೆ ನಾವು ರೂಪಿಸಿದ್ದೀವಿ. ಅದೇನಂತಂದರೆ, ಈಗ ನಿಜವೋ ಸುಳ್ಳು, ಫ್ಯಾಕ್ಟ್ ಚೆಕಿಂಗ್ ಡಿಟೆಕ್ಟಿವ್ ಮಾಡೋದು ಹೇಗೆ ಅಂತರ್ಜಾಲಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಉದ್ದೇಶ ಏನಂತಂದರೆ, ಅಂತರ್ಜಾಲದಲ್ಲಿ ಸಿಗುವಂತಹ ಸಾಕಷ್ಟು ಮಾಹಿತಿಗಳು ಸಿಗ್ತವೆ, ಅದು ಎಷ್ಟು ನಿಜ ಮತ್ತು ಎಷ್ಟು ಸುಳ್ಳು, ಫೇಕ್ ನ್ಯೂಸ್ ಇರ್ಬೋದು ಅನ್ನೋದನ್ನು ಗುರುತಿಸುವಂಥ ಕೌಶಲ್ಯವನ್ನು ನಾವು ಮಕ್ಕಳಲ್ಲಿ ಬೆಳೆಸಬಹುದಾಗಿದೆ. ಹಾಗಾದರೆ ಅದನ್ನು ಹೇಗೆ ಯಾವ ವಿಧಾನದಲ್ಲಿ ಬಳಸ್ತೀರಾ ಅಂತಂದರೆ, ಈಗ ವಿಧಾನ ನೋಡೋಣ. ಶಿಕ್ಷಕರು ಹಳೆಯ ದಿನಪತ್ರಿಕೆಗಳು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥ ಕೆಲವು ನೈಜ ಸುದ್ದಿಗಳು ಮತ್ತು ಕೆಲವು ಸುಳ್ಳು ಸುದ್ದಿಗಳ ಮುದ್ರಿತ ಪ್ರತಿಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ಈಗ ವಿದ್ಯಾರ್ಥಿಗಳು 4-5 ತಂಡಗಳಾಗಿ ವಿಂಗಡಿಸಿ ಆ ಸುದ್ದಿಗಳು ನಿಜವೇ ಅಥವಾ ಸುಳ್ಳು ಎಂದು ಪತ್ತೆ ಹಚ್ಚಲು ಹೇಳಬೇಕು. ಆ ಸುದ್ದಿ ನಿಜ ಎಂದು ನಂಬಲು ಅಥವಾ ಸುಳ್ಳು ಎಂದು ತಿರಸ್ಕರಿಸಲು ಇರುವಂತಹ ಕಾರಣಗಳನ್ನು, ಉದಾಹರಣೆಗೆ ನಂಬಲರ್ಹ ಮೂಲ ಇದೆಯೇ, ಫೋಟೋ ಎಡಿಟ್ ಆಗಿದೆಯೇ, ಚರ್ಚಿಸಲು ತಿಳಿಸಬೇಕು. ಆನಂತರ ಕಲಿಯುವಂತಹ ಪಾಠ. ಅಂತರ್ಜಾಲದಲ್ಲಿ ನೋಡುವಂತಹ ಪ್ರತಿಯೊಂದನ್ನು ಕುರುಡಾಗಿ ನಂಬಬಾರದು ಮತ್ತು ಯಾವುದೇ ಮಾಹಿತಿಯನ್ನು ಇತರರಿಗೆ ಹಂಚುವ ಮುನ್ನ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕು ಎಂಬುದು ವಿದ್ಯಾರ್ಥಿಗೆ ತಿಳಿಯುತ್ತದೆ. ಇವಾಗ ಚಟುವಟಿಕೆ 2 ಡಿಜಿಟಲ್ ಹೆಜ್ಜೆ ಗುರುತು, ಮೈ ಡಿಜಿಟಲ್ ಫುಟ್ ಪ್ರಿಂಟು. ಇದರ ಉದ್ದೇಶ, ಆನ್ಲೈನಲ್ಲಿ ನಾವು ಪೋಸ್ಟ್ ಮಾಡುವಂಥ ವಿಷಯಗಳು ನಮ್ಮ ಭವಿಷ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ಅರ್ಥ ಮಾಡಿಸುವುದು. ವಿಧಾನ ಹೇಗೆ ಅಂತಂದರೆ, ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಕಾಗದದ ಮೇಲೆ ಅವರ ಪಾದದ ಆಕೃತಿಯನ್ನು ಫುಟ್ ಪ್ರಿಂಟ್ ಬಿಡಿಸಲು ಹೇಳಬೇಕು. ಅವರು ಅಂತರ್ಜಾಲದಲ್ಲಿ ಪ್ರತಿದಿನ ಏನೆಲ್ಲ ಮಾಡುತ್ತಾರೆ, ಯೂಟ್ಯೂಬ್ ನೋಡ್ತಾರೆ, ಗೂಗಲ್ ಸರ್ಚ್ ಮಾಡೋದು, ಗೇಮ್ಸ್ ಆಡುವುದು, ಮೆಸೇಜ್ ಕಳುಹಿಸುವುದು ಎಂಬುದನ್ನು ಆ ಒಂದು ಪಾದದ ಆಕೃತಿಗಳಿಗೆ ಬರೆಯೋದಕ್ಕೆ ತಿಳಿಸಿ. ಅನಂತರ ಶಿಕ್ಷಕರು, ಈ ಹೆಜ್ಜೆ ಗುರುತುಗಳು ಇಂಟರ್ನೆಟ್ನಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ. ನೀವು ಕೆಟ್ಟ ಅಥವಾ ಅಸಭ್ಯ ವಿಷಯಗಳನ್ನು ಪೋಸ್ಟ್ ಮಾಡಿದರೆ ಅದು ನಿಮ್ಮ ಹೆಸರನ್ನು ಹೇಗೆ ಹಾಳು ಮಾಡುತ್ತದೆ ಎಂಬುದನ್ನು ವಿವರಿಸಿ ಚರ್ಚೆ ನಡೆಸಬೇಕು. ಅನಂತರ ಕಲಿಯುವ ಪಾಠ. ಆನ್ಲೈನ್ನಲ್ಲಿ ನಾವು ಆಡುವ ಮಾತುಗಳು ಮತ್ತು ಹಂಚಿಕೊಳ್ಳುವ ಚಿತ್ರಗಳು ಜವಾಬ್ದಾರಿಯುತವಾಗಿರಬೇಕು ಎಂಬ ಅರಿವು ಮೂಡುತ್ತದೆ. ಇವಾಗ 3ನೇ ಚಟುವಟಿಕೆ ಏನು ಮಾಡಿಸೋಣ ಅಂದರೆ, ಮಾಧ್ಯಮ ಮುಕ್ತ ದಿನದ ಸವಾಲು, ಸ್ಕ್ರೀನ್ ಫ್ರೀ ಡೇ ಚಾಲೆಂಜ್ ಅಂತ. ಇದರ ಉದ್ದೇಶ ಏನಂದರೆ, ಮೊಬೈಲ್ ಮತ್ತು ಇಂಟರ್ನೆಟ್ ವ್ಯಸನದಿಂದ ಹೊರಬಂದು ನೈಜ ಪ್ರಪಂಚದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಬೇಕು. ಇದರ ವಿಧಾನ ಹೇಗೆಂದರೆ, ವಿದ್ಯಾರ್ಥಿಗಳಿಗೆ ವಾರಾಂತ್ಯದಲ್ಲಿ ಭಾನುವಾರ ಕನಿಷ್ಠ 12 ಗಂಟೆಗಳ ಕಾಲ ಯಾವುದೇ ಸ್ಕ್ರೀನ್, ಮೊಬೈಲ್, ಟಿವಿ, ಕಂಪ್ಯೂಟರ್ ಬಳಸದಂತೆ ಒಂದು ಸವಾಲು, ಚಾಲೆಂಜ್ ನೀಡುವುದು. ಆ ಸಮಯದಲ್ಲಿ ಅವರು ಮಾಡಿದ ಪರ್ಯಾಯ ಕೆಲಸಗಳನ್ನು, ಪುಸ್ತಕ ಓದುವುದು, ಪೋಷಕರೊಂದಿಗೆ ಮಾತನಾಡುವುದು, ಚಿತ್ರಕಲೆ, ಹೊರಾಂಗಣ ಆಟಗಳು, ಒಂದು ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಲು ತಿಳಿಸುವುದು. ಆಮೇಲೆ 3ನೇದಾಗಿ, ಸೋಮವಾರ ತರಗತಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಸ್ಕ್ರೀನ್ ಫ್ರೀ ಅನುಭವವನ್ನು ಮತ್ತು ಅದರಿಂದ ಅವರಿಗೆ ಸಿಕ್ಕ ಮಾನಸಿಕ ನೆಮ್ಮದಿಯನ್ನು ಹಂಚಿಕೊಳ್ಳಬೇಕು. ಆಮೇಲೆ ಇದರಿಂದ ಕಲಿಯುವಂಥ ಪಾಠ ಏನಿರುತ್ತೆ ಅಂತಂದರೆ, ತಂತ್ರಜ್ಞಾನದ ಆಚೆಗೂ ಸುಂದರವಾದ ಜಗತ್ತಿದೆ ಮತ್ತು ಇಂಟರ್ನೆಟ್ ಬಳಕೆಗೆ ಒಂದು ಮಿತಿ ಇರಬೇಕು ಎಂಬ ಸ್ವಯಂ ನಿಯಂತ್ರಣ ವಿದ್ಯಾರ್ಥಿಗಳಲ್ಲಿ ಬೆಳೆಯುತ್ತದೆ. ಈಗ ತಮಗೆ ಟಿಪ್ಸ್ ಏನಂತಂದರೆ, ಈ ಚಟುವಟಿಕೆಗಳನ್ನು ತರಗತಿಯಲ್ಲಿ ಮಾಡಿಸುವಾಗ ವಿದ್ಯಾರ್ಥಿಗಳಿಗೆ ಭಯ ಹುಟ್ಟಿಸುವ ಬದಲು ಮುಕ್ತವಾಗಿ ಚರ್ಚಿಸಲು ಅವಕಾಶವನ್ನು ಮಾಡಿಕೊಟ್ರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಆನಂತರ ಮಾಧ್ಯಮ ಬಳಕೆ ಬಗ್ಗೆ ಪೋಷಕರಿಗೆ ಜಾಗೃತಿ ಮೂಡಿಸಲು ಸಭೆಯಲ್ಲಿ ಏನು ಚರ್ಚಿಸಬೇಕು ಈ ಬಗ್ಗೆ ನಾವು ವಿಚಾರ ಮಂಥನವನ್ನು ಮಾಡಬಹುದಾಗಿದೆ. ಈ ರೀತಿಯಾಗಿ 3 ಪ್ರಕಾರದ ಚಟುವಟಿಕೆಗಳನ್ನು ನಾವು ಆಗಸ್ಟ್ 3ನೇ ಶನಿವಾರ ಸಂಭ್ರಮ ಶನಿವಾರದ ಅಂಗವಾಗಿ ಯಶಸ್ವಿಯಾಗಿ ನಡೆಸಿ ದಾಖಲೆಯನ್ನು ನಿರ್ವಹಿಸಬಹುದಾಗಿದೆ.
ಹೀಗೆ ಆಗಸ್ಟ್ 2026 ಮಾಧ್ಯಮ ಮತ್ತು ಅಂತರ್ಜಾಲದ ಬಳಕೆ ಬಗ್ಗೆ ನಡೆಸ್ತೀರಾ. ಅದಾದಮೇಲೆ ಸೆಪ್ಟೆಂಬರ್ ತಿಂಗಳು 2026ರಲ್ಲಿ ಅದೇ 3ನೇ ಶನಿವಾರ ಸಂಭ್ರಮ ಶನಿವಾರದ ಬಗ್ಗೆನೇ ಪೌಷ್ಟಿಕತೆ, ಸ್ವಾಸ್ಥ್ಯ ಮತ್ತು ನೈರ್ಮಲೀಕರಣದ ಬಗ್ಗೆ ಮಾಡ್ಬೋದು ಆಕ್ಟಿವಿಟಿನ. ಇದನ್ನು ಮುಂದಿನ ವೀಡಿಯೋದಲ್ಲಿ ನಾವು ತರ್ತೀವಿ. ಒಂದು 3-4 ಆಕ್ಟಿವಿಟಿ ಹೊಸದಾಗಿ ಯಾರು ಮಾಡದೇ ಇರೋಂಥ ಹೊಸ ಆಕ್ಟಿವಿಟಿನ ನೀವು ಮಾಡಬಹುದಾದಂಥದ್ದನ್ನು ನಾವು ತರ್ತೀವಿ. ಆನಂತರ ಅಕ್ಟೋಬರ್ನಲ್ಲಿ ಏನು ಸಾರ್ವಜನಿಕ ನೈರ್ಮಲ್ಯ, ಘನತ್ಯಾಜ್ಯದ ನಿರ್ವಹಣೆ ಬಗ್ಗೆ, ನವಂಬರ್ನಲ್ಲಿ ಆರೋಗ್ಯ ಜೀವನ ಶೈಲಿ ಬಗ್ಗೆ ಮಾಡ್ಬೋದು. ನಂತರ ಡಿಸೆಂಬರ್ನಲ್ಲಿ ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ ಈ ಬಗ್ಗೆ ಮಾಡಿ. ಆನಂತರ ಜನವರಿಯಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಮಾಡೋಣ. ಆನಂತರ ಫೆಬ್ರವರಿಯಲ್ಲಿ ಬೆಂಕಿ, ಅಪರಾಧ, ಆಪತ್ತುಗಳ ಸಂದರ್ಭದಲ್ಲಿ ರಕ್ಷಣೆ ಹಾಗೂ ಭದ್ರತೆ. ಈ ಎಲ್ಲ ಪ್ರತಿಯೊಂದು ಚಟುವಟಿಕೆಗಳ ಬಗ್ಗೆನೂ ನಾವು ಮುಂದಿನ ಹಂತದಲ್ಲಿ ವಿಡಿಯೋಗಳನ್ನು ತರ್ತಾ ಇರ್ತೀವಿ. ಈ ಒಂದು ಸಕ್ಸಸ್ ಟ್ರಾಕ್ ಇನ್ ಕರ್ನಾಟಕ ಅಂತ ನೀವು ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ, ಅಥವಾ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗಳು ನಿಮಗೆ ಕಾಣಿಸ್ಕೊಳ್ತಾ ಇರ್ತವೆ. ಈ ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಮರೆಯದೆ ಒಂದು ಲೈಕ್ ಮಾಡಿ. ಆದಮೇಲೆ ಈಗ ನಿರಂತರ ಅಟೆಂಡೆನ್ಸ್ ಟೈಮಿಂಗ್ಸ್ ಈ ಬಗ್ಗೆ ನೋಡೋಣ ಬನ್ನಿ. ಅಫಿಷಿಯಲ್ ಅಟೆಂಡೆನ್ಸ್ ಟೈಮಿಂಗ್ಸ್ ಫಾರ್ ಗೌರ್ನಮೆಂಟ್ ಸ್ಕೂಲ್ ಸ್ಟೂಡೆಂಟು, ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಒಂದು ಏನು ನಿರಂತರ ಅಟೆಂಡೆನ್ಸ್ನಲ್ಲಿ ನೀವು ಯಾವ ಸಮಯದಲ್ಲಿ ಹಾಜರಿಯನ್ನು ಹಾಕಬೇಕು, ಯಾವಾಗಂದರೆ ಸೋಮವಾರದಿಂದ ಶುಕ್ರವಾರದ ಅವಧಿಯ ಒಂದು ಸಮಯವನ್ನು ನೋಡೋಣ. ಮಂಡೇ ಟು ಫ್ರೈಡೇವರೆಗೆ 11:15 11:30 ಒಳಗೆ ಹಾಕಿ ಫೋಟೋ ಮುಖಾಂತರವಾಗಿ, ಅಂದರೆ ರಿಜಿಸ್ಟ್ರೇಷನ್ ಆಗಿರ್ತಾರಲ್ಲ ವಿದ್ಯಾರ್ಥಿಗಳನ್ನು. ನಂತರ 2:15 2:30 ಮಧ್ಯಾಹ್ನದ ಅವಧಿಯಲ್ಲಿ ಹಾಕಬೇಕಾಗಿದೆ. ಇದು ಕಡ್ಡಾಯವಾಗಿದೆ, ಇದು ಅಟೆಂಡೆನ್ಸನ್ನು ಹಾಕೋದು. ಇನ್ನು ಸಾಟರ್ಡೆ ಟೈಮಿಂಗ್ಸ್ ಬಗ್ಗೆ ತಿಳಿಯೋದಾದರೆ 9:15 9:30 ಒಳಗೆ ಹಾಕಿ. ಆನಂತರ ಸಾಟರ್ಡೇನಲ್ಲಿ 2ನೇ ಅವಧಿಯಲ್ಲಿ, ಅಂದರೆ ಅಂತಿಮ ಸಮಯದಲ್ಲಿ ಬರುತ್ತೆ, 12:15 12:30 ಆ ಒಂದು ಸಮಯದ ಒಳಗೆ ಹಾಕಬೇಕಾಗುತ್ತೆ. ಇನ್ನು ಶನಿವಾರದ ವೇಳಾಪಟ್ಟಿಯನ್ನು ನೋಡೋಣ. ಇದಿದೆ ಕಾರ್ಯಕ್ರಮ ಮತ್ತು ಸಮಯ. ಒಂದು ಕ್ರಮ ಸಂಖ್ಯೆ 1 ಪ್ರಾರ್ಥನೆ ಸಮಯ 8:30 8:40. ಆನಂತರ 2ನೇ ಅವಧಿಯಲ್ಲಿ 2ನೇ ಒಂದು ಹಂತದಲ್ಲಿ ಅವಧಿ 1 8:40 9:20 ಅವಧಿ ಇರುತ್ತೆ, ಅಂದರೆ 40 ನಿಮಿಷದ ಅವಧಿ. ಆನಂತರ 3ನೇ ಹಂತದಲ್ಲಿ 2ನೇ ಅವಧಿ 9:20 10 ಗಂಟೆ ಇರುತ್ತೆ. ಆನಂತರ ಉಪಹಾರದ ವಿರಾಮ 10 10:30 ಇದಾಗುತ್ತೆ. ಇದು ಶನಿವಾರದ ವೇಳಾಪಟ್ಟಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಆನಂತರ 3ನೇ ಅವಧಿ 10:30 11:10, 4ನೇ ಅವಧಿ 11:10 11:50, 5ನೇ ಅವಧಿ 11:50 12:30 ಆಗುತ್ತೆ. ಇದಾಗಿದೆ ಇದು ಶನಿವಾರದ ಒಂದು ವೇಳಾಪಟ್ಟಿ. ಇನ್ನು ಶಾಲಾ ಸಮಯವನ್ನು ನೋಡೋಣ. ಈ ಸಾಲಿನಲ್ಲಿ ಈ ಒಂದು ಶೈಕ್ಷಣಿಕ ಸಾಲು ಅಂದರೆ 2026-27ಕ್ಕೆ ಸಂಬಂಧಪಟ್ಟಂತೆ ಈಗ ಶಾಲೆ ಪ್ರಾರಂಭದ ಸಮಯ 9:45 10 ಗಂಟೆವರೆಗೆ. ಈ ಒಂದು ಸಮಯದಲ್ಲಿ 15 ನಿಮಿಷದ ಅವಧಿಯಲ್ಲಿ ಶಾಲಾ ಪ್ರಾರ್ಥನೆ ಮುಕ್ತಾಯವಾಗಿರುತ್ತೆ. ಆನಂತರ 10:10 ಈ ಸಮಯಕ್ಕೆ ಕ್ಷೀರಭಾಗ್ಯ ಯೋಜನೆ, ಮಕ್ಕಳಿಗೆ ಬಿಸಿ ಹಾಲನ್ನು ಕೊಡ್ತೀರಾ. ಆನಂತರ 10:10 10:50 ಮೊದಲನೇ ಅವಧಿ ಪ್ರಾರಂಭವಾಗಿ ಮುಗಿಯುತ್ತೆ. ಆನಂತರ 10:50 11:30 ಎರಡನೇ ಅವಧಿ, 11:30 11:40 ಅಲ್ಪ ವಿರಾಮ, 11:40 12:20 ಮೂರನೇ ಅವಧಿ, 12:20 1 ಗಂಟೆಗೆ ನಾಲ್ಕನೇ ಅವಧಿ, 1 1:40 ಊಟದ ವಿರಾಮ, 1:40 2:20 ಐದನೇ ಅವಧಿ, 2:20 3 ಗಂಟೆಗೆ ಆರನೇ ಅವಧಿ, 3 3:10 ಅಲ್ಪ ವಿರಾಮ, 3:10 3:50 ಏಳನೇ ಅವಧಿ, 3:50 4:30 ಎಂಟನೇ ಅವಧಿಯಾಗಿರುತ್ತೆ. ಈ ವಿಡಿಯೋ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಮಾಹಿತಿಯನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.